ಎಸ್ಕೇಪ್ ಆಗಿದ್ದಾರೆ, ಇಬ್ಬರನ್ನ ಬಂಧಿಸಲಾಗಿದೆ. ಅವರು ಏನೆಲ್ಲ ಬಾಯ್ಬಿಟ್ರು ಸಂಬಂಧಪಟ್ಟಂತ ವರದಿ ಇಲ್ಲಿದೆ. ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಕೊಲೆ ಆಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ನಾನಿದ್ದೀನಿ. ಏನು ಇದೇ ಒಂದು ಮನೆಯಲ್ಲಿ ಫೈರೋಜ್ ಪಠಾಣ್ ಅನ್ನ 4 ಗ್ಯಾಂಗಿನ ದುಷ್ಕರ್ಮಿಗಳು ಬಂದು ಕೊಲೆ ಮಾಡಿ ಪರಾರಿಯಾಗಿರ್ತಕ್ಕಂಥದ್ದೇನು ಮೊಹಮ್ಮದ್ ಶಾ ಮತ್ತು ಇನ್ನುಳಿದ 4 ಜನ ಏನು ಬಂದು ಇಲ್ಲಿ ಮೊಹಮ್ಮದ್ ಫೈರೋಜ್ ಪಠಾಣ್ ಅನ್ನ ಕೊಲೆ ಮಾಡಿ ಹೋಗಿರ್ತಕ್ಕಂಥದ್ದು. ಈ ಒಂದು ಕೊಲೆಯ ದೃಶ್ಯ ಏನು ಆ ಮನೆಯ ಎದುರುಗಡೆ ಇರ್ತಕ್ಕಂಥ ಆ ಒಂದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ದುಷ್ಕರ್ಮಿಗಳು ಆತನನ್ನು ಫೈರೋಜ್ ಪಠಾಣ್ ಅನ್ನ ಕೊಲೆ ಮಾಡಿ ರಾಜಾರೋಷವಾಗಿ ಹೊರಗಡೆ ಹೋಗ್ತಿರ್ತಕ್ಕಂಥ ವಿಷಯಗಳು ಕೂಡ ಅದರಲ್ಲಿ ಸರಿಯಾಗಿರ್ತಕ್ಕಂಥದ್ದೇನು. ಈ ಒಂದು ಮನೆಯ ಗೇಟ್ ನಲ್ಲಿ ಮೊಬೈಲ್ ನಲ್ಲಿ ಮಾತನಾಡ್ತಾ ನಿಂತಿರ್ತಕ್ಕಂಥ ಫೈರೋಜ್ ಪಠಾಣ್ಗೆ ಮೊದಲು ಬಂದು ಸ್ನೇಹಿತರಂತೆ ಬಂದು ಮಾತನಾಡ್ತಿದ್ದಂತ ಮೊಹಮ್ಮದ್ ಶಾ ಬಳಿಕ ಆತ ಮೊಬೈಲ್ಗೆ ಮಾತನಾಡಕ್ಕೆ ಆರಂಭ ಮಾಡ್ತಿದ್ದಂತೆ ಆತನ ಒಟ್ಟಿಗೆ ಚಾಕುವಿನಿಂದ ದಾಳಿಯನ್ನ ಮಾಡ್ತಾನೆ. ಬಳಿಕ ಆತ ಮನೆಯ ಒಳಗೆ ಓಡಿ ಹೋದಾಗ ಕೂಡ ಆ ಮನೆಯ ಒಳಗೆ ಹೋಗಿ ಮನೆಯಿಂದ ಆ ಬಾಗಿಲನ್ನು ಲಾಕ್ ಮಾಡ್ಕೊಂಡಾಗ ಬಾಗಿಲನ್ನ ಲಾಕರ್ ಅನ್ನ ಮುರಿದು ಆತನನ್ನ ಕೊಲೆ ಮಾಡಿರ್ತಕ್ಕಂಥದ್ದು. ಬಳಿಕ ಇನ್ನು ಚಾಕುವಿನಿಂದ ಕೊಲೆ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಆಗಿರ್ಬೋದು ಮತ್ತು ಧಾರವಾಡ ಉಪನಗರ ಪೊಲೀಸರು ಕೂಡ ಭೇಟಿ ನೀಡಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥ ಆರೋಪಿಗಳ ಪತ್ತೆಗಾಗಿ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕಾಂಗ್ರೆಸ್ ಮುಖಂಡ ಫೈರೋಜ್ ನ ಬರ್ಬರ ಹತ್ಯೆ ಆಗಿದೆ. ಇದರಲ್ಲಿ 6 ಜನ ಆರೋಪಿಗಳಿದ್ರೆ 4 ಜನ ಎಸ್ಕೇಪ್ ಆಗಿದ್ದಾರೆ, ಇಬ್ಬರನ್ನ ಬಂಧಿಸಲಾಗಿದೆ. ಅವರು ಏನೆಲ್ಲ ಬಾಯ್ಬಿಟ್ರು ಸಂಬಂಧಪಟ್ಟಂತ ವರದಿ ಇಲ್ಲಿದೆ. ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಕೊಲೆ ಆಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ನಾನಿದ್ದೀನಿ. ಏನು ಇದೇ ಒಂದು ಮನೆಯಲ್ಲಿ ಫೈರೋಜ್ ಪಠಾಣ್ ಅನ್ನ 4 ಗ್ಯಾಂಗಿನ ದುಷ್ಕರ್ಮಿಗಳು ಬಂದು ಕೊಲೆ ಮಾಡಿ ಪರಾರಿಯಾಗಿರ್ತಕ್ಕಂಥದ್ದೇನು ಮೊಹಮ್ಮದ್ ಶಾ ಮತ್ತು ಇನ್ನುಳಿದ 4 ಜನ ಏನು ಬಂದು ಇಲ್ಲಿ ಮೊಹಮ್ಮದ್ ಫೈರೋಜ್ ಪಠಾಣ್ ಅನ್ನ ಕೊಲೆ ಮಾಡಿ ಹೋಗಿರ್ತಕ್ಕಂಥದ್ದು. ಈ ಒಂದು ಕೊಲೆಯ ದೃಶ್ಯ ಏನು ಆ ಮನೆಯ ಎದುರುಗಡೆ ಇರ್ತಕ್ಕಂಥ ಆ ಒಂದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ದುಷ್ಕರ್ಮಿಗಳು ಆತನನ್ನು ಫೈರೋಜ್ ಪಠಾಣ್ ಅನ್ನ ಕೊಲೆ ಮಾಡಿ ರಾಜಾರೋಷವಾಗಿ ಹೊರಗಡೆ ಹೋಗ್ತಿರ್ತಕ್ಕಂಥ ವಿಷಯಗಳು ಕೂಡ ಅದರಲ್ಲಿ ಸರಿಯಾಗಿರ್ತಕ್ಕಂಥದ್ದೇನು. ಈ ಒಂದು ಮನೆಯ ಗೇಟ್ ನಲ್ಲಿ ಮೊಬೈಲ್ ನಲ್ಲಿ ಮಾತನಾಡ್ತಾ ನಿಂತಿರ್ತಕ್ಕಂಥ ಫೈರೋಜ್ ಪಠಾಣ್ಗೆ ಮೊದಲು ಬಂದು ಸ್ನೇಹಿತರಂತೆ ಬಂದು ಮಾತನಾಡ್ತಿದ್ದಂತ ಮೊಹಮ್ಮದ್ ಶಾ ಬಳಿಕ ಆತ ಮೊಬೈಲ್ಗೆ ಮಾತನಾಡಕ್ಕೆ ಆರಂಭ ಮಾಡ್ತಿದ್ದಂತೆ ಆತನ ಒಟ್ಟಿಗೆ ಚಾಕುವಿನಿಂದ ದಾಳಿಯನ್ನ ಮಾಡ್ತಾನೆ. ಬಳಿಕ ಆತ ಮನೆಯ ಒಳಗೆ ಓಡಿ ಹೋದಾಗ ಕೂಡ ಆ ಮನೆಯ ಒಳಗೆ ಹೋಗಿ ಮನೆಯಿಂದ ಆ ಬಾಗಿಲನ್ನು ಲಾಕ್ ಮಾಡ್ಕೊಂಡಾಗ ಬಾಗಿಲನ್ನ ಲಾಕರ್ ಅನ್ನ ಮುರಿದು ಆತನನ್ನ ಕೊಲೆ ಮಾಡಿರ್ತಕ್ಕಂಥದ್ದು. ಬಳಿಕ ಇನ್ನು ಚಾಕುವಿನಿಂದ ಕೊಲೆ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಆಗಿರ್ಬೋದು ಮತ್ತು ಧಾರವಾಡ ಉಪನಗರ ಪೊಲೀಸರು ಕೂಡ ಭೇಟಿ ನೀಡಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥ ಆರೋಪಿಗಳ ಪತ್ತೆಗಾಗಿ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಕಾಂಗ್ರೆಸ್ ಮುಖಂಡ ಫೈರೋಜ್ ನ ಬರ್ಬರ ಹತ್ಯೆ ಆಗಿದೆ. ಇದರಲ್ಲಿ 6 ಜನ ಆರೋಪಿಗಳಿದ್ರೆ 4 ಜನ ಎಸ್ಕೇಪ್ ಆಗಿದ್ದಾರೆ, ಇಬ್ಬರನ್ನ ಬಂಧಿಸಲಾಗಿದೆ. ಅವರು ಏನೆಲ್ಲ ಬಾಯ್ಬಿಟ್ರು ಸಂಬಂಧಪಟ್ಟಂತ ವರದಿ ಇಲ್ಲಿದೆ. ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಕೊಲೆ ಆಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ನಾನಿದ್ದೀನಿ. ಏನು ಇದೇ ಒಂದು ಮನೆಯಲ್ಲಿ ಫೈರೋಜ್ ಪಠಾಣ್ ಅನ್ನ 4 ಗ್ಯಾಂಗಿನ ದುಷ್ಕರ್ಮಿಗಳು ಬಂದು ಕೊಲೆ ಮಾಡಿ ಪರಾರಿಯಾಗಿರ್ತಕ್ಕಂಥದ್ದೇನು ಮೊಹಮ್ಮದ್ ಶಾ ಮತ್ತು ಇನ್ನುಳಿದ 4 ಜನ ಏನು ಬಂದು ಇಲ್ಲಿ ಮೊಹಮ್ಮದ್ ಫೈರೋಜ್ ಪಠಾಣ್ ಅನ್ನ ಕೊಲೆ ಮಾಡಿ ಹೋಗಿರ್ತಕ್ಕಂಥದ್ದು. ಈ ಒಂದು ಕೊಲೆಯ ದೃಶ್ಯ ಏನು ಆ ಮನೆಯ ಎದುರುಗಡೆ ಇರ್ತಕ್ಕಂಥ ಆ ಒಂದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ದುಷ್ಕರ್ಮಿಗಳು ಆತನನ್ನು ಫೈರೋಜ್ ಪಠಾಣ್ ಅನ್ನ ಕೊಲೆ ಮಾಡಿ ರಾಜಾರೋಷವಾಗಿ ಹೊರಗಡೆ ಹೋಗ್ತಿರ್ತಕ್ಕಂಥ ವಿಷಯಗಳು ಕೂಡ ಅದರಲ್ಲಿ ಸರಿಯಾಗಿರ್ತಕ್ಕಂಥದ್ದೇನು. ಈ ಒಂದು ಮನೆಯ ಗೇಟ್ ನಲ್ಲಿ ಮೊಬೈಲ್ ನಲ್ಲಿ ಮಾತನಾಡ್ತಾ ನಿಂತಿರ್ತಕ್ಕಂಥ ಫೈರೋಜ್ ಪಠಾಣ್ಗೆ ಮೊದಲು ಬಂದು ಸ್ನೇಹಿತರಂತೆ ಬಂದು ಮಾತನಾಡ್ತಿದ್ದಂತ ಮೊಹಮ್ಮದ್ ಶಾ ಬಳಿಕ ಆತ ಮೊಬೈಲ್ಗೆ ಮಾತನಾಡಕ್ಕೆ ಆರಂಭ ಮಾಡ್ತಿದ್ದಂತೆ ಆತನ ಒಟ್ಟಿಗೆ ಚಾಕುವಿನಿಂದ ದಾಳಿಯನ್ನ ಮಾಡ್ತಾನೆ. ಬಳಿಕ ಆತ ಮನೆಯ ಒಳಗೆ ಓಡಿ ಹೋದಾಗ ಕೂಡ ಆ ಮನೆಯ ಒಳಗೆ ಹೋಗಿ ಮನೆಯಿಂದ ಆ ಬಾಗಿಲನ್ನು ಲಾಕ್ ಮಾಡ್ಕೊಂಡಾಗ ಬಾಗಿಲನ್ನ ಲಾಕರ್ ಅನ್ನ ಮುರಿದು ಆತನನ್ನ ಕೊಲೆ ಮಾಡಿರ್ತಕ್ಕಂಥದ್ದು. ಬಳಿಕ ಇನ್ನು ಚಾಕುವಿನಿಂದ ಕೊಲೆ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಆಗಿರ್ಬೋದು ಮತ್ತು ಧಾರವಾಡ ಉಪನಗರ ಪೊಲೀಸರು ಕೂಡ ಭೇಟಿ ನೀಡಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥ ಆರೋಪಿಗಳ ಪತ್ತೆಗಾಗಿ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಧಾರವಾಡ. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಮುಖಂಡ ಫೈರೋಜ್ ನ ಬರ್ಬರ ಹತ್ಯೆ ಆಗಿದೆ. ಇದರಲ್ಲಿ 6 ಜನ ಆರೋಪಿಗಳಿದ್ರೆ 4 ಜನ ಎಸ್ಕೇಪ್ ಆಗಿದ್ದಾರೆ, ಇಬ್ಬರನ್ನ ಬಂಧಿಸಲಾಗಿದೆ. ಅವರು ಏನೆಲ್ಲ ಬಾಯ್ಬಿಟ್ರು ಸಂಬಂಧಪಟ್ಟಂತ ವರದಿ ಇಲ್ಲಿದೆ. ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಕೊಲೆ ಆಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ನಾನಿದ್ದೀನಿ. ಏನು ಇದೇ ಒಂದು ಮನೆಯಲ್ಲಿ ಫೈರೋಜ್ ಪಠಾಣ್ ಅನ್ನ 4 ಗ್ಯಾಂಗಿನ ದುಷ್ಕರ್ಮಿಗಳು ಬಂದು ಕೊಲೆ ಮಾಡಿ ಪರಾರಿಯಾಗಿರ್ತಕ್ಕಂಥದ್ದೇನು ಮೊಹಮ್ಮದ್ ಶಾ ಮತ್ತು ಇನ್ನುಳಿದ 4 ಜನ ಏನು ಬಂದು ಇಲ್ಲಿ ಮೊಹಮ್ಮದ್ ಫೈರೋಜ್ ಪಠಾಣ್ ಅನ್ನ ಕೊಲೆ ಮಾಡಿ ಹೋಗಿರ್ತಕ್ಕಂಥದ್ದು. ಈ ಒಂದು ಕೊಲೆಯ ದೃಶ್ಯ ಏನು ಆ ಮನೆಯ ಎದುರುಗಡೆ ಇರ್ತಕ್ಕಂಥ ಆ ಒಂದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ದುಷ್ಕರ್ಮಿಗಳು ಆತನನ್ನು ಫೈರೋಜ್ ಪಠಾಣ್ ಅನ್ನ ಕೊಲೆ ಮಾಡಿ
ರಾಜಾರೋಷವಾಗಿ ಹೊರಗಡೆ ಹೋಗ್ತಿರ್ತಕ್ಕಂಥ ವಿಷಯಗಳು ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದೇನು ಈ ಒಂದು ಮನೆಯ ಗೇಟ್ ನಲ್ಲಿ ಮೊಬೈಲ್ ನಲ್ಲಿ ಮಾತನಾಡ್ತಾ ನಿಂತಿರ್ತಕ್ಕಂಥ ಫೈರೋಜ್ ಪಠಾಣ್ಗೆ ಮೊದಲು ಬಂದು ಸ್ನೇಹಿತರಂತೆ ಬಂದು ಮಾತನಾಡ್ತಿದ್ದಂತ ಮೊಹಮ್ಮದ್ ಶಾ ಬಳಿಕ ಆತ ಮೊಬೈಲ್ಗೆ ಮಾತನಾಡಕ್ಕೆ ಆರಂಭ ಮಾಡ್ತಿದ್ದಂತೆ ಆತನ ಒಟ್ಟಿಗೆ ಚಾಕುವಿನಿಂದ ದಾಳಿಯನ್ನ ಮಾಡ್ತಾನೆ. ಬಳಿಕ ಆತ ಮನೆಗೆ ಒಳಗೆ ಓಡಿ ಹೋದಾಗ ಕೂಡ ಆ ಮನೆಯ ಒಳಗೆ ಹೋಗಿ ಮನೆಯಿಂದ ಆ ಬಾಗಿಲನ್ನು ಲಾಕ್ ಮಾಡ್ಕೊಂಡಾಗ ಬಾಗಿಲನ್ನ ಲಾಕರ್ ಅನ್ನ ಮುರಿದು ಆತನನ್ನ ಕೊಲೆ ಮಾಡಿರ್ತಕ್ಕಂಥದ್ದು. ಬಳಿಕ ಇನ್ನು ಚಾಕುವಿನಿಂದ ಕೊಲೆ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಆ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಆಗಿರ್ಬೋದು ಮತ್ತು ಧಾರವಾಡ ಉಪನಗರ ಪೊಲೀಸರು ಕೂಡ ಭೇಟಿ ನೀಡಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥ ಆರೋಪಿಗಳ ಪತ್ತೆಗಾಗಿ ಹುಡುಕಾಟ. ಕಾಂಗ್ರೆಸ್ ಮುಖಂಡ ಫೈರೋಜ್ನ ಬರ್ಬರ ಹತ್ಯೆ ಆಗಿದೆ. ಇದರಲ್ಲಿ 6 ಜನ ಆರೋಪಿಗಳಿದ್ರೆ 4 ಜನ ಎಸ್ಕೇಪ್ ಆಗಿದ್ದಾರೆ. ಇಬ್ಬರನ್ನ ಬಂಧಿಸಲಾಗಿದೆ. ಅವರು ಏನೆಲ್ಲ ಬಾಯ್ಬಿಟ್ರು ಸಂಬಂಧಪಟ್ಟಂತ ವರದಿ ಇಲ್ಲಿದೆ. ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಕೊಲೆ ಆಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ನಾನಿದ್ದೀನಿ. ಏನು ಇದೇ ಒಂದು ಮನೆಯಲ್ಲಿ ಫೈರೋಜ್ ಪಠಾಣ್ ಅನ್ನ 4 ಗ್ಯಾಂಗಿನ ದುಷ್ಕರ್ಮಿಗಳು ಬಂದು ಕೊಲೆ ಮಾಡಿ ಪರಾರಿಯಾಗಿರ್ತಕ್ಕಂಥದ್ದೇನು ಮೊಹಮ್ಮದ್ ಶಾ ಮತ್ತು ಇನ್ನಿರುವಂತ 4 ಜನ ಏನು ಬಂದು ಇಲ್ಲಿ ಫೈರೋಜ್ ಪಠಾಣ್ ಅನ್ನ ಕೊಲೆ ಮಾಡಿ ಹೋಗಿರ್ತಕ್ಕಂಥದ್ದು. ಈ ಒಂದು ಕೊಲೆಯ ದೃಶ್ಯ ಏನು ಆ ಮನೆಯ ಎದುರುಗಡೆ ಇರ್ತಿರ್ತಕ್ಕಂಥ ಆ ಒಂದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ದುಷ್ಕರ್ಮಿಗಳು ಆತನನ್ನು ಫೈರೋಜ್ ಪಠಾಣ್ ಅನ್ನ ಕೊಲೆ ಮಾಡಿ ರಾಜಾರೋಷವಾಗಿ ಹೊರಗಡೆ ಹೋಗ್ತಿರ್ತಕ್ಕಂಥ ವಿಷಯಗಳು ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದೇನು ಈ ಒಂದು ಮನೆಯ ಗೇಟ್ ನಲ್ಲಿ ಮೊಬೈಲ್ ನಲ್ಲಿ ಮಾತನಾಡ್ತಾ ನಿಂತಿರ್ತಕ್ಕಂಥ ಫೈರೋಜ್ ಪಠಾಣ್ಗೆ ಮೊದಲು ಬಂದು ಸ್ನೇಹಿತರಂತೆ ಬಂದು ಮಾತನಾಡ್ತಿದ್ದಂತ ಮೊಹಮ್ಮದ್ ಶಾ ಬಳಿಕ ಆತ ಮೊಬೈಲ್ಗೆ ಮಾತನಾಡಕ್ಕೆ ಆರಂಭ ಮಾಡ್ತಿದ್ದಂತೆ ಆತನ ಒಟ್ಟಿಗೆ ಚಾಕುವಿನಿಂದ ದಾಳಿಯನ್ನ ಮಾಡ್ತಾನೆ. ಬಳಿಕ ಆತ ಮನೆಗೆ ಒಳಗೆ ಓಡಿ ಹೋದಾಗ ಕೂಡ ಆ ಮನೆಯ ಒಳಗೆ ಹೋಗಿ ಮನೆಯಿಂದ ಆ ಬಾಗಿಲನ್ನು ಲಾಕ್ ಮಾಡ್ಕೊಂಡಾಗ ಬಾಗಿಲನ್ನ ಲಾಕರ್ ಅನ್ನ ಮುರಿದು ಆತನನ್ನ ಕೊಲೆ ಮಾಡಿರ್ತಕ್ಕಂಥದ್ದು. ಬಳಿಕ ಇನ್ನು ಚಾಕುವಿನಿಂದ ಕೊಲೆ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಆ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಆಗಿರ್ಬೋದು ಮತ್ತು ಧಾರವಾಡ ಉಪನಗರ ಪೊಲೀಸರು ಕೂಡ ಭೇಟಿ ನೀಡಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥ ಆರೋಪಿಗಳ ಪತ್ತೆಗಾಗಿ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ ರಿಪಬ್ಲಿಕ್ ಕನ್ನಡ ಧಾರವಾಡ ಕೂಡ ನಡೆಸಿರ್ತಕ್ಕಂಥದ್ದು. ಕಾಂಗ್ರೆಸ್ ಮುಖಂಡ ಫೈರೋಜ್ನ ಬರ್ಬರ ಹತ್ಯೆ ಆಗಿದೆ. ಇದರಲ್ಲಿ 6 ಜನ ಆರೋಪಿಗಳಿದ್ರೆ 4 ಜನ ಎಸ್ಕೇಪ್ ಆಗಿದ್ದಾರೆ. ಇಬ್ಬರನ್ನ ಬಂಧಿಸಲಾಗಿದೆ. ಅವರು ಏನೆಲ್ಲ ಬಾಯ್ಬಿಟ್ರು ಸಂಬಂಧಪಟ್ಟಂತ ವರದಿ ಇಲ್ಲಿದೆ. ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಕೊಲೆ ಆಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ನಾನಿದ್ದೀನಿ. ಏನು ಇದೇ ಒಂದು ಮನೆಯಲ್ಲಿ ಫೈರೋಜ್ ಪಠಾಣ್ ಅನ್ನ 4 ಗ್ಯಾಂಗಿನ ದುಷ್ಕರ್ಮಿಗಳು ಬಂದು ಕೊಲೆ ಮಾಡಿ ಪರಾರಿಯಾಗಿರ್ತಕ್ಕಂಥದ್ದೇನು ಮೊಹಮ್ಮದ್ ಶಾ ಮತ್ತು ಇನ್ನಿರುವಂತ 4 ಜನ ಏನು ಬಂದು ಇಲ್ಲಿ ಫೈರೋಜ್ ಪಠಾಣ್ ಅನ್ನ ಕೊಲೆ ಮಾಡಿ ಹೋಗಿರ್ತಕ್ಕಂಥದ್ದು. ಈ ಒಂದು ಕೊಲೆಯ ದೃಶ್ಯ ಏನು ಆ ಮನೆಯ ಎದುರುಗಡೆ ಇರ್ತಿರ್ತಕ್ಕಂಥ ಆ ಒಂದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ದುಷ್ಕರ್ಮಿಗಳು ಆತನನ್ನು ಫೈರೋಜ್ ಪಠಾಣ್ ಅನ್ನ ಕೊಲೆ ಮಾಡಿ ರಾಜಾರೋಷವಾಗಿ ಹೊರಗಡೆ ಹೋಗ್ತಿರ್ತಕ್ಕಂಥ ವಿಷಯಗಳು ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದೇನು ಈ ಒಂದು ಮನೆಯ ಗೇಟ್ ನಲ್ಲಿ ಮೊಬೈಲ್ ನಲ್ಲಿ ಮಾತನಾಡ್ತಾ ನಿಂತಿರ್ತಕ್ಕಂಥ ಫೈರೋಜ್ ಪಠಾಣ್ಗೆ ಮೊದಲು ಬಂದು ಸ್ನೇಹಿತರಂತೆ ಬಂದು ಮಾತನಾಡ್ತಿದ್ದಂತ ಮೊಹಮ್ಮದ್ ಶಾ ಬಳಿಕ ಆತ ಮೊಬೈಲ್ಗೆ ಮಾತನಾಡಕ್ಕೆ ಆರಂಭ ಮಾಡ್ತಿದ್ದಂತೆ ಆತನ ಒಟ್ಟಿಗೆ ಚಾಕುವಿನಿಂದ ದಾಳಿಯನ್ನ ಮಾಡ್ತಾನೆ. ಬಳಿಕ ಆತ ಮನೆಗೆ ಒಳಗೆ ಓಡಿ ಹೋದಾಗ ಕೂಡ ಆ ಮನೆಯ ಒಳಗೆ ಹೋಗಿ ಮನೆಯಿಂದ ಆ ಬಾಗಿಲನ್ನು ಲಾಕ್ ಮಾಡ್ಕೊಂಡಾಗ ಬಾಗಿಲನ್ನ ಲಾಕರ್ ಅನ್ನ ಮುರಿದು ಆತನನ್ನ ಕೊಲೆ ಮಾಡಿರ್ತಕ್ಕಂಥದ್ದು. ಬಳಿಕ ಇನ್ನು ಚಾಕುವಿನಿಂದ ಕೊಲೆ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಆ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಆಗಿರ್ಬೋದು ಮತ್ತು ಧಾರವಾಡ ಉಪನಗರ ಪೊಲೀಸರು ಕೂಡ ಭೇಟಿ ನೀಡಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥ ಆರೋಪಿಗಳ ಪತ್ತೆಗಾಗಿ ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ ರಿಪಬ್ಲಿಕ್ ಕನ್ನಡ ಧಾರವಾಡ.